ಏನು ಅಯ್ಯಮ್ಮ ಬರ್ತಾಳೆ ಅಂತ ಕಾಯ್ತಾ ಇದ್ಯಾ? ಅವಳು ಬರಲ್ಲ ಬಿಡು. ಅವ್ರು ಬಂದೇ ಬರ್ತಾರೆ ನಂಬಿಕೆ ನನಗಿದೆ. ಅತ್ಯಾಗ ನಂಬಿದ್ರೆ ಆಗೋದೇ ಅನಾಹುತ. ನಾನೊಂದು ಹುಡುಗಿನ ಕರ್ಕೊಂಬಂದಿದ್ದೀನಪ್ಪ. ಬೆಗ್ ಮಾಡಿ ನಿನಗೋಸ್ಕರ ಕೈ ಕಾಲು ಹಿಡಿದು ಕರ್ಕೊಂಬಂದಿದ್ದೀನಿ. ಇಂಗ್ಲಿಷ್ನವ್ರ ಮನೇಲಿ ಕೆಲಸ ಮಾಡ್ತಾಳೆ. ಬನ್ನಿ ಬನ್ನಿ. ನಮಸ್ಕಾರಮ್ಮ. ಇಂಗ್ಲಿಷ್ನವ್ರ ಮನೇಲಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ದೀನಿ. ಸ್ಟೈಲ ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಮೇಡಮ್. ಇಂಗ್ಲಿಷ್ನಲ್ಲಿ ಸ್ವಲ್ಪ ಹಂಗನ್ನಿ, ನಮ್ಮ ಹುಡುಗ ಕೇಳಿ ಖುಷಿ ಪಡ್ಲಿ. ಹಲೋ ಹಲೋ. ಇಂಗ್ಲಿಷಲ್ಲಿ ಬೇರೆ ಏನಾರು ಮಾತಾಡಿ. ಟಾಯ್ಲೆಟ್. ಇಂಗ್ಲಿಷ್ ಅವ್ರ ಮನೇಲಿ ಏನ್ ಕೆಲಸ ಮಾಡ್ತಾರೆ ಇವರು? ಅದೇ ತೊಳೆಯೋದು, ಬಳಿಯೋದು, ಒರ್ಸೋದು, ಗೂಡ್ಸೋದು. ಏಯ್ ಮುತ್ತು, ನಿಮ್ಮಪ್ಪನ ವಿದ್ಯೆ ಇಲ್ಲ ಅಷ್ಟೇ, ನಿಮ್ಮ ಅವ್ರ ಬುದ್ಧಿನೇ ಇಲ್ಲ. ಈ ವರ್ಷ ನೀನ್ ಸ್ಕೂಲ್ಗೆ ಹೋಗಲ್ಲ ಅನ್ಸುತ್ತೆ. ನಾಡಿ ಮನೆಗೆ ಹೋಗೋಣ. ಶಿವಣ್ಣ, ಒಳಗಡೆ ನಿಮ್ಮ ಹೆಂಡತಿ ಅಪ್ಲಿಕೇಶನ್ ತಗೊಂಡಿದ್ದಾರೆ. ಇಂಟರ್ವ್ಯೂ ನಡೀತದೆ, ಹೋಗಪ್ಪ. We have gone through your application. Your husband is a salesman, but the school is very expensive. Can you afford it? Definitely, sir. Muthu's father respects the school and its education. He already knows about it. He can manage. Mrs. Shivanna, there are many schools in the city. ಅವನ್ನೆಲ್ಲ ಬಿಟ್ಟು ನಮ್ಮ ಸ್ಕೂಲ್ಗೆ ನಿಮ್ಮ ಹುಡುಗನ್ ಸೇರಿಸಬೇಕು ಅನ್ನೋ ಕಾತರ ಯಾಕೆ ನಿಮಗೆ? ಇಲ್ಲಿ ವಿದ್ಯೆ ಜೊತೆಲಿ ಒಳ್ಳೆ ನಡತೆನೂ ಕಲಿಸ್ಕೊಡ್ತಾರೆ. ಇಲ್ಲಿ ಓದಿರೋ ಎವ್ರಿ ಸ್ಟೂಡೆಂಟ್ ಬೆಸ್ಟ್ ಸ್ಟೂಡೆಂಟ್ ಆಫ್ ದ ಸ್ಟೇಟ್ ಅಂತ ಹೆಸರು ತಗೊಂಡಿದ್ದಾರೆ. ದೇಶದ ಒಳ್ಳೆ ಪ್ರಜೆಗಳಾಗಿದ್ದಾರೆ. ನಮ್ಮ ಮಗುನು ಹಾಗೆ ಆಗ್ಲಿ ಅಂತ ಆಸೆ ಪಡ್ತೀವಿ. ಈ ಹೆಸರು ಬರೋದಕ್ಕೆ ಕಾರಣ ನಿಮ್ಮಂತ ಪೇರೆಂಟ್ಸ್ ಕೋಆಪರೇಷನ್. ಡೆಫಿನೆಟ್ಲಿ ಸರ್. ಬನ್ನಿ ಶಿವಣ್ಣ, ನಮಸ್ಕಾರ. ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ಮಗ ಅಲ್ವಾ? ಹೌದು ಸರ್. ಹೆಸರೇನು? ಮುತ್ತು ಅಂತ. ಮುತ್ತು. ಮುತ್ತು, ನಿನಗಿಲ್ಲಿ ಅಡ್ಮಿಷನ್ ಆಯ್ತು, ಸಂತೋಷನಾ? ಮಿಸ್ಟರ್ ಶಿವಣ್ಣ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಬರ್ತೀವಿ. ಓಕೆ. ನೀವು ಬರ್ತೀರಿ ಅನ್ಕೊಂಡಿರ್ಲಿಲ್ಲ ಅಲ್ಲ? ನಾನು ಯೋಚನೆ ಮಾಡಿದೆ, ಜವಳಿ ಅಂಗಡಿಲಿ ಕೆಲಸ ಮಾಡ್ತಿದ್ರು ನಿಮ್ ಮಗನ ಒಳ್ಳೆ ಸ್ಕೂಲಲ್ಲಿ ಓದಿಸ್ಬೇಕು ಅಂತ ಆಸೆ ಪಡ್ತಿದ್ದೀರಲ್ಲ, ಅದು ಗ್ರೇಟ್. ಅದಕ್ಕೆ ನನ್ ಕೈಲಾದ ಸಹ ನಾನ್ ಮಾಡಿದೆ. ವಯಸ್ಸಿನಲ್ಲಿ ನನಗಿಂತ ದೊಡ್ಡವರಾಗಿದ್ದಿದ್ರೆ ನಿಮ್ ಕಾಲಿಗೆ ಬಿದ್ಬಿಡ್ತಿದ್ದೆ. ಅಯ್ಯೋ, ಯಾಕಷ್ಟು ದೊಡ್ಡ ಮಾತಾಡ್ತೀರಾ? ನನ್ನಿಂದ ಚಿಕ್ಕವರು, ಅದು ಕೈ ಮುಗಿದು ಹೇಳ್ತಿದ್ದೀನಿ. ನನ್ನ ಮಗನ ಬಾಳಿಗೆ ಬೆಳಕಾಗಿ ಬಂದ್ರಿ. ಮುತ್ತು, ಚೆನ್ನಾಗಿ ಓದ್ಬೇಕು. ಬರ್ತೀನಿ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಯಾಕೆ? ಇವತ್ತಿನ ಹುಟ್ಟುಹಬ್ಬ. ಓ, ನಾನೇ ಮರ್ತೋಗಿದ್ದೆ. ಪ್ರೀತಿಸಿದವ್ರು ಮರಿಯಲ್ವಲ್ಲ? ವಾವ್, ಬ್ಯೂಟಿಫುಲ್. ಇಷ್ಟೊಂದು ಕಾಸ್ಟ್ಲಿ ಗಿಫ್ಟಾ? ಹೌದು, ದುಡ್ಡೆಲ್ಲಿಂದ ಬಂತು? ಕೆಲ್ಸ ಸಿಕ್ತು, ಅಡ್ವಾನ್ಸ್ ಕೊಟ್ರು, ತಂದೆ. ಏಯ್, ಕಂಗ್ರಾಟ್ಸ್. ಮೊದ್ಲು ಇದನ್ನ ತಾನೇ ಹೇಳ್ಬೇಕು. ಅದೇನೋಪ್ಪ, ಹುಡುಗಿರ್ಗಾದ್ರೆ ಟಕ್ ಟಕ್ ಅಂತ ಹೇಳಿ ಕೆಲಸ ಕೊಟ್ಬಿಡ್ತಾರೆ. ಅದೇ ಗಂಡಸ್ರಿಗಾದ್ರೆ ಪರ್ಸನಾಲಿಟಿ, ಕೆಪಾಸಿಟಿ, ಎಕ್ಸ್ಪೀರಿಯನ್ಸ್ ಅಂತ ಇಲ್ಲದನ್ನೆಲ್ಲ. ಒಂದ್ ನಿಮಿಷ ಸರ್, ಆನಂದ್ ನಿಮ್ಮ ಅಣ್ಣ ಫೋನ್ ಮಾಡಿದ. ಇಲ್ಲ ಅಂತ ಹೇಳಿ. ನಿನಗೆ ಬರ್ಡೇ ವಿಷಯ ಹೇಳ್ಬೇಕಂತ. ಸತ್ತೋಗಿದ್ದೀನಿ ಅಂತ. ದೊಡ್ಡವ್ರಿಗೆ ಹಾಗೆ ಮಾತಾಡೋದು ನಿಮ್ಮಲ್ಲಿ ಪ್ರೀತಿಯಿಂದ ತಾನೆ ಅವ್ರು ಹಾಗೆ ಬೈಯೋದು. ಅಷ್ಟಲ್ದೆ ಹೇಳ್ತಾರ, ಬೈಯೋದು ಬದುಕೋಕೆ, ಹೊಗಳೋದು ಹಾಳಾಗಕ್ಕೆ ಅಂತ. ನಿಮ್ ಈ ಕೋಪದಿಂದಾನೆ ನಿಮಗೆ ಕೆಲಸ ಇಲ್ಲದೆ ನೀವು ಹೀಗಿರೋದು. ಸೊ ಕೆಲಸ ಇಲ್ದಿರೋ ಭಿಕಾರಿನ ಹೇಗ್ ಮದುವೆ ಆಗೋದು ಅಂತ ಯೋಚನೆ ಮಾಡ್ತಾ ಇದೀಯಾ? ಲುಕ್, ನನಗೆ ನನ್ನ ಮೇಲೆ ನಂಬಿಕೆ ಇದೆ. ನಾನ್ ಸಾಯ್ತೀನಿ ಹೊರತು ಯಾರಿಗೂ ತಲೆ ಬಾಗಲ್ಲ. ನಾನು ಹಾಗಲ್ಲ ಹೇಳಿದ್ದು. ಬೈದದಕ್ಕೆ ಮನೆ ಬಿಟ್ಟು ಬಂದ್ರೆ ಹೇಗೆ? ಯಾರಾದ್ರೂ ಒಬ್ರು ಸೋಲ್ಲೇಬೇಕಲ್ವಾ? ನೋ ಅಡ್ವೈಸ್. ಬುದ್ಧಿ ಹೇಳೋರ್ ಕಂಡ್ರೆ ನಂಗೆ ಆಗಲ್ಲ. ಯಾವ ಟೈಮಲ್ಲಿ ಏನ್ ತೀರ್ಮಾನ ತಗೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಫ್ಯಾಮಿಲಿ ಮ್ಯಾಟರ್ಸ್ ಅಲ್ಲಿ ಬೇರೆಯವ್ರ ತಲೆ ಹಾಕೋದು ನನಗೆ ಇಷ್ಟ ಆಗಲ್ಲ. ಓ, ಐ ಆಮ್ ಸಾರಿ. ನಾನು ಯಾಕೆ ಸಡನ್ ಆಗಿ ಟೆನ್ಷನ್ ಮಾಡ್ಕೋತೀನೋ ನನಗೆ ಗೊತ್ತಿಲ್ಲ. ಐ ಆಮ್ ಸಾರಿ. ಚೇರ್ ಅಪ್ ಬಾಬಾ. ದಟ್ಸ್ ಗುಡ್. ಬೈ ದ ಬೈ, ಸಿಂಗಾಪುರಿಂದ ನನ್ನ ಫ್ರೆಂಡ್ಸ್ ಬಂದಿದ್ದಾರೆ. ಬಿಸ್ನೆಸ್ ಬಗ್ಗೆ ಮಾತಾಡಕ್ಕೆ ಅವ್ರನ್ನ ಮೀಟ್ ಮಾಡಬೇಕು. ಸೊ ಐ ವಿಲ್ ಬಿ ಬ್ಯಾಕ್ ವಿತ್ ಎ ಗುಡ್ ನ್ಯೂಸ್. ಬಾಯ್. 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 ಅಯ್ಯ, ಇದೇನಯ್ಯ ಅಂಡು ಸುಟ್ಕೊಂಡಿರೋ ಬೆಕ್ ತರ ಓಡಾಡ್ತಾ ಇದೆಯಲ್ಲ? ಏನ್ ನಿನ್ ಹೆಂಡತಿಗೆ ಹೆರಿಗೆನೋ ಶುರು ಆಯ್ತು? ಸುಮ್ಕಿರ ಗೌರಿ, ಹೊತ್ತಾಯ್ತು, ಅವ್ನ್ ಬೇಗ ಕಳ್ಸು. ಅಯ್ಯಯ್ಯಯ್ಯ, ಅದ್ ಯಾಕಂಗ್ ಕೂಗಾಡಿರಿ? ಅವ್ನ ಸ್ಕೂಲಿಗೆ ಸೇರಿಸ್ಬಿಟ್ರೆ ಮಾತ್ರ ಸಾಕಾ? ಅವ್ನಿಗೆ ಸ್ನಾನ ಮಾಡಿಸಿ, ತಿಂಡಿ ತಿನ್ಸಿ, ಬಟ್ಟೆ ಕಳಿಸ್ಬೇಡ್ವಾ? ಇದನ್ನೆಲ್ಲ ಎತ್ತೋಡ್ ನಾನ್ ತಾನೇ ಮಾಡ್ಬೇಕು. ಮೊದಲನೇ ದಿನನೇ ಸ್ಕೂಲ್ ಲೇಟ್ ಆಗಿ ಹೋದ್ರೆ ಚಂದಾಗಿರುತ್ತಾ? ಬೇಗ ಕಳ್ಸು ಗೌರಿ. ಶಿವ, ಅದು ಕೊಳ್ಳಿದ್ದವ ಅಲ್ಲ ಕಣೋ, ನನ್ ಮಗ ಮುತ್ತುರಾಯ. ಮುತ್ತುರಾಯನ? ಇದೇನು ಹನುಮಂತರಾಯ ಆದಂಗ ಆಗ್ಬಿಟ್ಟವನೆ. ಅದೇ, ಏನೇ ಗೌರಿ ಇದು? ಚೆನ್ನಾಗಿದ್ದ ನನ್ ಮಗನ ಹಿಂಗ್ ಮಾಡ್ಬಿಟ್ಟಿದ್ಯಲ್ಲ. ನಾನೇನ್ರಿ ಮಾಡಿವ್ನಿ?
ಈ ಬೀದಿಗೆಲ್ಲ ನನ್ ಮಗ ಒಬ್ನೇ ಅಲ್ವಾ ದೊಡ್ಡ ಸ್ಕೂಲ್ಗೆ ಹೋಗೋದು. ಅದಕ್ಕೆ ಈಟೊಂದು ಅಲಂಕಾರ ಮಾಡೀನಿ. ಸಿಸ್ಟರ್, ಇದು ಅಲಂಕಾರ ಅಲ್ಲ, ಭಯಂಕರ. ಅದ್ಯಾವ ತರದಾಗ ನನ್ ಮಗ ಭಯಂಕರವಾಗಿ ಕಂಡ್ಬಿಟ್ಟ ರೀ. ಈ ಭಯನ್ ಕಣ್ ಸರಿ ಇಲ್ಲ. ನೀವ್ ಸಾಯಂಕಾಲ ಬರುವಾಗ ಒಂದ್ ದೊಡ್ಡ ಬೂದು ಕುಂಬಳಕಾಯಿ ತಗೊಂಬನ್ನಿ. ನನ್ ಮಗನ್ ನಿವಾಳಿಸಿ ಕಣ್ಣೆಸರು ತೆಗಿವ. ಬೂದ್ ಕುಂಬಳಕಾಯಿ ಯಾಕೆ? ನಿಮ್ ಮಗನೇ ಇದ್ರಲ್ಲ ದೃಷ್ಟಿ ಕುಂಬಳಕಾಯಿ ತರ ಎತ್ತಕ್ ಹೋಗಿ. ಏನು ಅಂತ ಮಾತಾಡ್ತೀಯ? ಬಾರ, ಲೇಟ್ ಆಯ್ತು. ಏನ್ರಿ ನಿಮ್ಮನ್ನೊಂದ್ ಮಾತ್ ಕೇಳೋದೇ ಮರ್ತ್ಬಿಟ್ಟಿದೆ. ಈ ಸ್ಕೂಲ್ನಾಗೆ ನಮ್ ಮಗಿಗೆ ಸೀಟೆ ಸಿಗಕ್ಕಿಲ್ಲ ಅಂತ ಪರದಾಡ್ತಿದ್ರಲ್ಲ, ಈಗೇನ್ ಸಿಕ್ಬಿಡ್ತು ಅಂತ? ಸರಸ್ವತಿ ಅಮ್ಮ ಕೊಡ್ಸಿದ್ದು. ಸರಸ್ವತಿ ಅಮ್ಮನ? ಗುರು, ನಿನ್ ಮಗನು ನಿನ್ ಹೆಂಡತಿ ತರನೇ ಟೈಮ್ ನೋಡಿ ಗ್ಯಾಪ್ ಅಲ್ಲಿ ಬಾಂಬ್ ಆಗ್ತಾವನೆ. ಇನ್ನೀನ್ ತಪ್ಸ್ಕೊಳಕ್ ಸಾಧ್ಯನೇ ಇಲ್ಲ. ಯಾರೇ ಅದು ಸರಸ್ವತಿ? ಸರಸ್ವತಿ ಅಮ್ಮ, ವಿದ್ಯೆಗೆ ಯಾರು ದೇವತೆ ಸರಸ್ವತಿ. ಅವ್ರನ್ನೇ ಇವನ್ ಭಕ್ತಿಯಿಂದ ಅಮ್ಮ ಅಂತ ಕರ್ದ. ಅಲ್ಲ ಇವನು ಹೇಳ್ತಾ ಇರೋದು. ಇರು, ಅವ್ರ ಬಗ್ಗೆ ಹೇಳಿದ್ದು. ಸ್ಕೂಲ್ ಲೇಟ್ ಆಯ್ತು, ನಡಿತೀವಿ. ಬಾರೋ ಅಮ್ಮ, ಟಾಟಾ. ಬಾರೋ ಬಾರೋ. ಟೀಚರ್. ಓ ಮುತ್ತು, ಏನ್ ನೀನಿಲ್ಲಿ? ನಮ್ಮ ಮನೆ ಇಲ್ಲೇ. ಮನೆಗ್ ಬನ್ನಿ ಟೀಚರ್. ಹೌದಾ, ನಡಿ. ಬನ್ನಿ ಟೀಚರ್. ಅಮ್ಮ ಅಮ್ಮ, ಇವ್ರು ನಮ್ ಟೀಚರ್. ಟೀಚರ್, ಇವ್ರು ನಮ್ ತಾಯಿ. ನಮಸ್ಕಾರ. ನಮಸ್ಕಾರ ಕಣವ. ನೋಡೋಕೆ ಎಷ್ಟು ಲಕ್ಷಣ, ಆದ್ರೆ ಟೀಚರ್. ಮುತ್ತು ಟೀಚರ್, ನೀವೇನಕ್ ಬಂದ್ರಿ ಟೀಚರ್? ಇಲ್ಲಿ ಯಾವ್ದೋ ಒಂದ್ ಮನೆ ಖಾಲಿ ಇದೆ ಅಂತ ಹೇಳಿದ್ರು, ನೋಡ್ಕೊಂಡ್ ಹೋಗೋಣ ಅಂತ ಬಂದೆ. ನಿಮ್ಗೇನಾದ್ರೂ ಗೊತ್ತಾ? ಹೌದು ಟೀಚರ್, ತುಂಬಾ ಒಳ್ಳೆ ಮನೆ. ಹಾಗಾದ್ರೆ ನಾವು ತುಂಬಾ ಹತ್ರ ಆದ್ವೇನಿ? ಹೌದು ಟೀಚರ್, ತುಂಬಾನೇ ನಾವಿಬ್ರು ಹತ್ರ ಆಗ್ಬಿಡ್ತೀವಿ. ನಮ್ ಹುಡುಗ ಹೆಂಗ್ ಗೊತ್ತಿದ್ದಾನೆ? ಅದನ್ನೆಲ್ಲ ನೀವು ನಮ್ಮನ್ ಕೇಳ್ಬೇಡಿ. ಅವ್ನ್ ಡೈಲಿ ರಿಪೋರ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದು ನನ್ನ ಹತ್ರನೇ ಇದೆ. ಅಯ್ಯೋ, ಕೊಡಿ ಟೀಚರ್. ಇದನ್ನ ನಿಮ್ ಕೈಲಿ ಕೊಡ್ತಿಲ್ಲ ಅಂತ ತಪ್ಪಾಗಿ ತಿಳ್ಕೊಬೇಡಿ. ನೀವು ಓದಿಲ್ಲ, ನಿಮ್ಗೇನ್ ಗೊತ್ತಾಗುತ್ತೆ? ಅಟ್ಲೀಸ್ಟ್ ನಿಮ್ ಮಿಸ್ಸಸ್ ಓದಿದ್ದಾರೆ, ಅವರಾದ್ರೂ ಓದಿ ನಿಮ್ಗೆ ಹೇಳ್ತಾರೆ. ನಂಗಿದೆಲ್ಲ ಓದಕ್ ಬರಕಿಲ್ಲ. ಇದೇನ್ರಿ ಹೀಗ್ ಹೇಳ್ತೀರಾ? ಎಮ್ಮೆ ಲಿಟ್ರೇಚರು ಓದಕ್ ಬರಲ್ವಾ? ಸಂದ ಕೇಳಿದ್ರಿ ನೀವು? ನಾನು ನಿಮ್ಮಂಗೆ 4 ಅಕ್ಷರ ಓದಿದ್ರೆ 3 ಹೊತ್ತು ಅಡಿಗೆ ಮನೇಲಿ ಯಾಕೆ ಬಿದ್ದಿರ್ತಿದ್ದೆ? ನಿಮ್ಮಂಗೆ ನಾನು ಕೆಲ್ಸಕ್ಕೆ ಹೋಯ್ತಿದ್ದೆ. ಅಲ್ಲ, ಇವರು ಟೀಚರ್ ಕಾಫಿ ತಗೊಂಬ. ಎಷ್ಟೊತ್ತಾಯ್ತು ಬಂದು? ಕಾಫಿ ತಗೊಂಬ. ನಿಮ್ ವೈಫು ಏನು ಓದಿಲ್ವಂತೆ, ಹೌದಾ? ಅವಳು ಹಂಗೆ, ಅವಳ ಬಗ್ಗೆ ಏನು ಹೇಳ್ಕೊಳ್ಳೋದೇ ಇಲ್ಲ. ಗಾಂಧಾರಿ ತರ. ಅವಳು ಕಣ್ಣಿದ್ರು, ಗಂಡನ ಕಣ್ಣಿಲ್ಲ ಅಂತ ಬಟ್ಟೆ ಕಟ್ಕೊಂಡು ಕ್ರೂಡ್ಲಾಗೆ ಇದ್ದಲ್ಲ, ಅದೇ ತರ ಇವಳು. ಅವಳು ಓದಿದ್ರು, ನಾನು ಓದಿಲ್ಲ ಅಂತ ತಾನು ಓದಿಲ್ಲ ಅಂತ ಎಲ್ರಿಗೂ ಹೇಳ್ಕೊಂಡು ಓಡಾಡ್ತಾಳೆ. ವಾವ್, 10ನೇ ಕ್ಲಾಸ್ ಓದಿರೋರೆಲ್ಲ ಬಂದ ತೋರ್ಸು ಈ ಕಾಲದಲ್ಲಿ ಎಮ್ಮೆ ಲಿಟ್ರೇಚರ್. ವಾವ್, ರಿಯಲಿ ಗ್ರೇಟ್. ಅದು ನೀವಾಗ್ಲೇ ಕೇಳಿದ್ರಲ್ಲ ಆ ಮನೆ, ಅದನ್ನ ಯಾರಿಗೋ ಕೊಟ್ಟಾಗೋಗದೆ. ಪಾಪ, ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ಈಸಿಯ. ಹೌದಾ? ಇರ್ಬೇಕು. ಪರವಾಗಿಲ್ಲ ಬಿಡಿ, ಬೇರೆ ಕಡೆ ಮನೆ ಸಿಗದೆ ಇರುತ್ತಾ? ಆದ್ರೂ ನಿಮ್ಮಂತ ಒಳ್ಳೆಯವ್ರ ಜೊತೆ ಇರೋಕಾಗ್ತಿಲ್ಲ ಅಂತ ಬೇಸರ ಅಷ್ಟೇ. ಟೀಚರೇ, ನಾನು ಹಿಂಗ್ ಹೇಳ್ತೀನಿ ಅಂತ ತೆಪ್ ತಿಳ್ಕೊಬೇಡಿ. ಮಕ್ಳಿಗೆ ಪಾಠ ಹೇಳ್ಕೊಡು ಟೀಚರು ಅಂದ್ರೆ ಯಾವ ಸಮಾನ ಅಲ್ಲವ್ರಾ? ನೀವ್ ಹಿಂಗೆಲ್ಲ ಮೈ ಕಾಣಂಗೆ ಈ ತರದ್ ಬಟ್ಟೆ ಹಾಕಬಾರ್ದು. ಮೈ ಮುಚ್ಕೊಳ್ಳಿ. ಏನ್ರಿ ಅದು ಉಸು? ಟೀಚರ್ ಒಳ್ಳೆ ಬುದ್ಧಿ ಇದ್ರೆ ತಾನೆ ಮಕ್ಕಳು ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳೋದು. ನಾ ಹೇಳಿ ಸರಿ ಇಲ್ವ್ರಾ? ಸರಿನಮ್ಮ, ಬರ್ತೀನಿ ಸರ್. ಬರ್ತೀನಿ ಮೇಡಮ್. ಬನ್ನಿ. ಮನೆಗೆ ಬಂದ ಹಂಗ ಮಾತಾಡೋದು ಏನಂಗೋತಾರೆ? ನಾ ಬೇಕಂತ ಕಣ್ರಿ ಹಂಗ ಹೇಳಿದ್ದು. ಅವಳು ಏಸನೋ ಅದು ಸಾಲ್ದು ಅಂತ ನಾವು ಓದೋಳು ಅಂತ ಬೇರೆ ಏಳ್ಸ್ಬಿಟ್ಟು ಹೋಯ್ತಾಳೆ. ಇದು ಬೇರೆ ಅದೇನೋ ಕೊಟ್ಬಿಟ್ಟು ಹೋಗವಳೆ. ಅಮ್ಮ, ಇದನ್ನ ಡೈಲಿ ರಿಪೋರ್ಟ್ ಕೊಡಮ್ಮ. ಓ ಸರಿ ತಕಪ್ಪ. ಅಪ್ಪ, ಇದ್ರಲ್ಲಿ ಏನ್ ಬರ್ತಿದೆ ಗೊತ್ತಾ? ಏನು? ನಾನು ಡೈಲಿ ಕರೆಕ್ಟ್ ಆಗಿ ಹೋಮ್ವರ್ಕ್ ಮಾಡ್ತೀನಂತೆ, ಡೈಲಿ ಕರೆಕ್ಟ್ ಆಗಿ ಸ್ಕೂಲ್ಗೆ ಹೋಗ್ತೀನಂತೆ. ಇವೆಲ್ಲ ನೀನ್ ನೋಡಿ ಸೈನ್ ಮಾಡ್ಬೇಕಂತೆ. ನಿಮ್ಮ ಅಪ್ಪನ ಸೈನ್ ಮಾಡಕ್ ಬರಲ್ವಲ್ಲ? ನಿಮ್ಮ ಹೆಸರು ಶಿವಣ್ಣ ತಾನೆ? ಹೌದು ಸರ್. ಬನ್ನಿ, ನಾನ್ ಕಲಿಸ್ತೀನಿ. ಶಿವಣ್ಣ, ಇದೇ ನಿಮ್ಮ ಹೆಸರು? ಇದಾ ನನ್ನ ಹೆಸರು? ಅಕ್ಷರಗಳೆಲ್ಲ ಎಷ್ಟು ಮುದ್ದು ಮುದ್ದಾಗಿವೆ. ಇದನ್ನ ರಾತ್ರಿ ಎಲ್ಲ ಪ್ರಾಕ್ಟೀಸ್ ಮಾಡಿ ಬೆಳಗ್ಗೆ ಎದ್ದು ನನ್ನ ಡೈಲಿ ರಿಪೋರ್ಟಿಗೆ ಸೈನ್ ಹಾಕ್ತೀರಾ? ಸರಿ ಸರ್. ಓಕೆ ಸರ್. ಗುಡ್ ಬಾಯ್. ನಾನು ಊಟ ಮಾಡ್ಕೊಂಡ್ ಬರ್ತೀನಿ.